ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನಗೆ ನನ್ನ ಚಾನಲ್ ಇನ್ನೂ ಗ್ರೋತ್ ಆಗುತ್ತೆ. ಸೊ ಮರಿದೆ ಏನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಬನ್ನಿ ವೀಡಿಯೋದೊಳಗಡೆ ಹೋಗೋಣ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ವೀಡಿಯೋಸ್ ಮಾಡೋಕ್ಕೆ ಮನಸ್ಸಿಲ್ಲ ಅಂತ. ಸೊ ಹಾಗಾಗಿ 1 ವೀಕ್ ಬ್ರೇಕ್ ಅನ್ನೋ ಹಾಗೆ ನಾನು ವೀಡಿಯೋಸ್ನ ಮಾಡ್ತಿರಲಿಲ್ಲ. ಯಾಕೋ ಬೇಜಾರಾಗ್ತಾಯಿತ್ತು ವೀಡಿಯೋಸ್ ಮಾಡೋಕ್ಕೆ. ಹಂಗಾಗಿ ನಾನು ವೀಡಿಯೋಸ್ನ ಮಾಡ್ತಾ ಇರಲಿಲ್ಲ. ಮತ್ತು ಅನ್ನಿಸ್ತು, ನಾವು ಯಾಕೆ ಯಾವುದೋ ಒಂದು ಬೇಜಾರಿಗೆ ವೀಡಿಯೋಸ್ನ ಮಾಡೋದು ಬಿಡಬೇಕು, ಇದನ್ನು ಇಷ್ಟಪಟ್ಟು ಈ ಫೀಲ್ಡಲ್ಲಿ ಬರಬೇಕು ಅಂತ ಹೇಳಿ ಬರ್ತಾ ಇರೋದು. ಸೊ ಹಾಗಾಗಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ವೀಡಿಯೋಸ್ ಮಾಡಬೇಕು. ನನ್ನ ರೊಟೀನಲ್ಲಿ ಮಾಮೂಲಿ ಇದೇ ಇದ್ದಿದ್ದೆ. ಸೊ ಇದನ್ನೇ ತೋರಿಸಿ ನಿಮಗೆ ಬೇಜಾರಾಗ್ಬೋದು. ಬಟ್ ನಾನೀಗ ಮಾಡೋದು ಇದೊಂದೇ ಕೆಲಸ. ಹಾಗಾಗಿ ನಾನು ಮಾಡೋ ಕೆಲಸನೇ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ಸೊ ಮಿಡಲ್ ಕ್ಲಾಸ್ ಲೈಫ್ ಹೇಗಿರುತ್ತೆ, ಮತ್ತು ಹೇಗೆ ಅಂದರೆ ಇವಾಗ ತುಂಬ ಸ್ಟ್ರಗಲ್ ಪಟ್ಟು ನಾವು ಈ ಮನೆಗೆ ಬಂದಿರೋದು ಅಂದರೆ ನಿಮಗೆ ನೋಡೋಕ್ಕಿದು ಟಾರ್ಪಲಿಂದ ಇದು ಅನಿಸ್ಬೋದು. ಬಟ್ ನಮಗಿದು ಮನೆ, ಇದರಲ್ಲಿ ನೆಮ್ಮದಿಯಾಗಿದ್ದೀನಿ. ಸೊ ಯಾವ ಥರ ಅಂದರೆ ಯಾವುದೇ ರೀತಿ ಹೇಳಿಸ್ಕೊಳ್ದೆ ಆ ರೇಂಜಿಗೆ ನೆಮ್ಮದಿಯಾಗಿದ್ದೀನಿ. ಬೇರೆ ಥರ ಇನ್ನೂ ನಾವು ಅದಕ್ಕೆ ಚೆನ್ನಾಗಿರಬೇಕು ಅಂದರೆ ಕಷ್ಟಪಡಬೇಕು. ಸೊ ಕಷ್ಟಪಡ್ತಿದ್ದೀನಿ. ಅದೇ ಮುಂದೆ ದೇವರು ಏನೇನು ಮಾಡಿಕೊಡ್ತಾನೋ ಮಾಡಲಿ. ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಹಾಗಾಗಿ ಓವರ್ ಥಿಂಕಿಂಗ್ ಮಾಡಬಾರ್ದಲ್ಲ, ಇರೋದ್ರಲ್ಲಿ ಖುಷಿ ಪಡೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ಬೆಳಗ್ಗೆನೇ ಎಂತ ಅಂದರೆ ಬಟ್ಟೆ ನೀರು ಬಿಟ್ಟಿದ್ರು ಆಲ್ರೆಡಿ. ಬೆಳಗ್ಗೆನೇ ಬಟ್ಟೆ ಎಲ್ಲ ತೊಳ್ಕೊಳ್ಳೋಣ ಅಂತ ಹೇಳಿ ಬಟ್ಟೆನ ನೆನೆ ಹಾಕ್ದೆ. ಯಾಕೆ ಅಂದರೆ ಬೆಳಗ್ಗೆನೇ ಮಾಡಿಬಿಟ್ರೆ ಅದು ಇವಾಗ ಮಳೆಗಾಲ ಅಲ್ವಾ, ಎಷ್ಟೇ ಬಟ್ಟೆ ತೊಳೀರಿ, ಎಷ್ಟಾದರೂ ಬಟ್ಟೆ ತೊಳಿಬೋದು, ಬಟ್ ಒಣಗಾಕೋದೇ ದೊಡ್ಡ ವಿಷಯ ಆಗಿರುತ್ತೆ. ಹಾಗಾಗಿ ನಾನು ಏನು ಮಾಡಿದೆ, ಬೆಳಗ್ಗೆನೇ ತುಂಬ ಬಟ್ಟೆ ಏನಿರಲಿಲ್ಲ ಅಂದರೆ ಹಿಂದಿನ ದಿನ ತೊಳೆದಿರೋದೇ ಬಟ್ಟೆ ಒಣಗಿರಲಿಲ್ಲ. ಒಂದಿನ ಗ್ಯಾಪ್ ಕೊಟ್ಟು ಒಂದಿನ ಒಗಿತೀನಿ. ಬಟ್ ಅದು ಒಣಗೋಕ್ಕೆ ಟೈಮ್ ಬೇಕಲ್ವಾ. ಸೊ ಕಂಫರ್ಟಾಗಿ ಚೆನ್ನಾಗಿ ಹಾಕ್ಬಿಟ್ಟೆ ನಾನು ಒಗೆಯೋದು. ನೆಕ್ಸ್ಟು ಕುಡಿಯೋಕ್ಕೆ ನೀರು ಹಿಡಿಯೋಣ ಅಂತ ಹೇಳಿ ಹಿಡಿತಾ ಇದ್ದೆ. ನಾನು ಹೇಳಿದ್ನಲ್ಲ ಒಂದಿನ ಬಿಟ್ಟು ಒಂದಿನ. ಸೊ ಅಲ್ಲಿ ಅಂದರೆ ಸುತ್ತ ಫುಲ್ಲು ದಾರ ಕಟ್ಕೊಂಡಿದ್ದೀನಿ. ಅಲ್ಲಿ ಒಣಗಾಕಿರೋ ಬಟ್ಟೆನೆಲ್ಲ ತೆಗೆದು ಈ ಕಡೆಗೆ ಒಣಗಾಕ್ತಾಯಿದ್ದೆ. ಯಾಕೆಂದರೆ ಇವಾಗ ಒಗ್ದಿರೋ ಬಟ್ಟೆನ ಅಲ್ಲೇ ನೀರು ಇಳಿಯೋಕೆ ಹಾಕೋಣ ಅಂತ ಹೇಳಿ. ಅದು ನೀರು ಇಳೀತು ಅಂದರೆ ಆಮೇಲೆ ಒಣಗ್ಸೋಕೆ ಸರಿ ಆಗುತ್ತೆ. ಇಲ್ಲ ಅಂದರೆ ಮನೆಯೆಲ್ಲ ಒಂಥರ ಮಣ್ಣಿನ ನೆಲ ಅಲ್ಲ, ಕೆಸರು ಆದಂಗೆ ಆಗುತ್ತೆ. ಎಷ್ಟೇ ಬೆಳೆದಿದ್ರೂ ಅದು ನೀರು ಬೀಳ್ತಾನೆ ಇದ್ರೆ ಅಲ್ಲಿ ತೂತ ಆದಂಗೆ ಆಗುತ್ತೆ. ಹಾಗಾಗಿ ಅದನ್ನೆಲ್ಲ ಎತ್ತಾಕ್ಬಿಟ್ಟು ಈ ಕಡೆ ಒಣಗಿಸ್ಬಿಟ್ಟು ಮತ್ತೆ ಬಟ್ಟೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಬೆಳಗ್ಗೆನೇ ಕೆಲಸ ಮಾಡ್ಕೊಂಬಿಟ್ರೆ ಏನೋ ಒಂಥರ ಫ್ರೀ ಅನಿಸುತ್ತೆ. ಇಲ್ಲ ಅಂದರೆ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡ್ವಿ ಅಂದರೆ ಸೋಂಬೇರಿತನ ಸ್ಟಾರ್ಟ್ ಆಗಿಬಿಡತ್ತೆ. ಹಾಗಾಗಿ ಮಾಡೋ ಕೈಯಲ್ಲೇ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಸೊ ಬೆಳಗ್ಗೆನೇ ಪಾತ್ರೆನೂ ತೊಳ್ಕೊಬಿಟ್ಟೆ. ನೀರು ಬರೋದ್ರಲ್ಲಿ ಪಾತ್ರೆ ತೊಳ್ಕೊಂಡ. ನೀರು ಬರೋ ಟೈಮಲ್ಲಿ ಬಟ್ಟೆ ಒಕ್ಕೊಳ್ತಾ ಇದ್ದೆ. ಬಟ್ಟೆ ಎಲ್ಲ ಹೇಳಿದ್ನಲ್ಲ, ಕಂಫರ್ಟ್ ಹಾಕ್ಲಿಲ್ಲ ಅಂದರೆ ಇಲ್ಲಿ ಗಾಳಿನೂ ಬೀಸಲ್ಲ, ಏನೂ ಬೀಸಲ್ಲ, ಅದೊಂಥರ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಕಂಫರ್ಟ್ನ ಹಾಕ್ಬಿಟ್ಟು ಬಟ್ಟೆ ಎಲ್ಲ ತೊಳೆದೆ. ಸೊ ಫೈನಲಿ ಬಟ್ಟೆ ಎಲ್ಲ ತೊಳೆದಾಯಿತು. ಅಷ್ಟೊತ್ತಿಗೆ ಟೀನೂ ಆಲ್ರೆಡಿ ಕುದ್ದಿತ್ತು, ಅವ್ರು ಕುಡಿದಿದ್ರು. ನಾನಿನ್ನು ಇವಾಗ ಬಂದು ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಬಂದು ಆಮೇಲೆ ಟೀ ಕುಡಿಯೋಣ ಅಂತ ಹೇಳಿ ಟೀ ಕುಡಿತಾ ಇದ್ದೆ. ಟೀ ಜೊತೆಗೆ ಏನಾದರೂ ತಿಂದ್ರೇ ಸಮಾಧಾನ. ಸೊ ತಿಂಡಿ ಮಾಡೋವರೆಗೂ ಮ್ಯಾನೇಜ್ ಆಗುತ್ತೆ. ನೆಕ್ಸ್ಟು ಹೇಳಿದ್ನಲ್ಲ, ಟೀ ಎಲ್ಲ ಮಾಡಿಬಿಟ್ಟು ಬಟ್ಟೆ ಎಲ್ಲ ತೊಳೆದಾಗಿತ್ತು. ಅದು ನೀರಾರಲಿ ಅಂತ ಹೇಳಿ ಅಲ್ಲೇ ದಾರದ ಮೇಲೆ ಹಾಕಿದೆ. ನೆಕ್ಸ್ಟು ಹಿಟ್ಟಿಗೆ ಉಪ್ಪಾಕಿ ಕಲಿಸ್ತಾ ಇದ್ದೆ. ಇನ್ನು ಅದ್ರ ಜೊತೆ ಚಟ್ನಿನೂ ಮಾಡಿಬಿಟ್ಟು ಒಂದೇ ಸತಿ ಹೋಗಿ ಒಲೆ ಹತ್ರ ಪಡ್ನ ಹುಯ್ಯೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಹಾಗಾಗಿ ಫಸ್ಟು ಚಟ್ನಿ ಎಲ್ಲ ರುಬ್ಬಿಟ್ಕೊಂಡು ಆಮೇಲೆ ಹೋದರೆ ಒಂದೇ ಸರಿ ಕೆಲಸ ಆಗುತ್ತೆ. ಇಲ್ಲಿ ಪಡ್ಡು ಹುಯ್ಕೊಂಡು ಇಲ್ಲಿ ಚಟ್ನಿ ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲೇ ಚಟ್ನಿ ಎಲ್ಲ ರುಬ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡು ಹೋಗಿ ಹುಯ್ಯೋಕೆ ಕುತ್ಕೊಂಡ್ರೆ ಯಾವುದೇ ರೀತಿ ತಲೆನೋವಿರಲ್ಲ, ಟೆನ್ಷನ್ ಇರಲ್ಲ. ಪಡ್ಡು ಹುಯ್ತಿದ್ದಂಗೆ ಅವ್ರ ಪಾಡಿಗೆ ಅವ್ರು ತಿನ್ಕೊತಾರೆ. ಹಾಗಾಗಿ ಫಸ್ಟ್ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಚಟ್ನಿಗೆಲ್ಲ ರೆಡಿ ಮಾಡಿದೆ. ಬಟ್ ಹಸಿಮೆಣ್ಸಿನ್ಕಾಯಿ ಇರಲಿಲ್ಲ. ನನ್ನ ದೊಡ್ಡ ಮಗಳಿಗೆ ಅಂಗಡಿಗೆ ಹೋಗೋಕೆ ಹೇಳಿದೆ. ಅವಳು ಯಾಕೋ ಬರೋಂಗೆ ಕಾಣ್ತಾ ಇರಲಿಲ್ಲ. ಸೊ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಒಲೆ ನಾನು ಹೇಳಿದ್ನಲ್ಲ, ಅದು ಟೀ ಎಲ್ಲ ಆದಮೇಲೆ ಸ್ವಲ್ಪ ಸಾಂಬಾರು ಇತ್ತು ನೈಟಿಂದು, ಅದನ್ನು ಹಾಗೆ ಒಲೆ ಖಾಲಿ ಬಿಡೋದು ಬೇಡ ಅಂತ ಬಿಸಿ ಮಾಡೋಕ್ಕಿಟ್ಟಿದ್ದೆ. ನೆಕ್ಸ್ಟು ಎಲ್ಲ ಎಂತ ಗೊತ್ತಾ, ಒಲೆಯಲ್ಲಿ ಮಾಡೋದೇನು ಬೇಜಾರಿಲ್ಲ, ಬಟ್ ಎಲ್ಲ ಇಲ್ಲಿ ತೊಗೊಬಂದು ಮಾಡಬೇಕಲ್ಲ. ಸೊ ಅದೊಂದು ಸ್ವಲ್ಪ ತಲೆನೋವು. ಮತ್ತು ಅದು ಸೌದೆ ಬೇರೆ ಫುಲ್ಲು ಆರೋಗ್ಬಿಟ್ಟಿತ್ತು, ಕೆಂಡನೂ ಸ್ವಲ್ಪ ಇತ್ತಾ,
ಅದನ್ನ ನಾನು ಊಪ್ತಿದ್ದೀನಿ, ಅದು ಕೆಟ್ಟೋಗೋದು, ಊಪ್ತಿದ್ದೀನಿ ಕೆಟ್ಟೋಗೋದು. ಯಪ್ಪಾ ಅಂತ ಒಂದು 10 ಸರಿ ಊಬಿರ್ಬೇಕು. ನನ್ನ ಸ್ಟ್ರೆಂತೆಲ್ಲ ಬಿಟ್ಟು ಊಬಿದ್ದೀನಿ ಒಲೆ ಊಬಕ್ಕೆ. ಫೈನಲಿ ಏನಾದರೂ ಆಗಲಿ ಅಂತೇಳಿ ನನ್ನ ಮಗಳ ಹತ್ರ ಮತ್ತೋಗಿ ಆ ಪಟ್ನನೇ ಖಾಲಿ ಮಾಡಿಬಿಟ್ಟೆ, ಒಂದು ಪಟ್ನನ. ಆಮೇಲೆ ಮತ್ತೆ ಚೆನ್ನಾಗಿ ಊಬ್ಬಿಟ್ಟು ಫೈನಲಿ ಅದು ಒತ್ಕೊಂತು. ಸೊ ಎಂತ ಉರಿತಿದ್ರೆ ದಗ ಉರಿಯುತ್ತೆ. ಅದು ಹೀಟಿಗಲ್ಲಿ ಕೈಗೆ ಗಾಜಿನ ಬಳೆ ಬೇರೆ ಹಾಕೊಂಡಿದ್ದೀನ, ಅದು ಸುಡ್ತಾ ಇರುತ್ತೆ. ಸೊ ಹಾಗಾಗಿ ಪೊಸಿಷನ್ ಚೇಂಜ್ ಮಾಡೋಣ ಅಂತ ಹೇಳಿ ಈ ಕಡೆ ಕೂತ್ಕೊಂಡೆ. ಅಂದರೂ ಹವೆ ಕೈಗೆ ತಾಗುತ್ತೆ. ಉರಿದ್ರೆ ದಗ ಉರಿಯುತ್ತೆ, ಇಲ್ಲ ಅಂದರೆ ಉರಿಯೋದೇ ಇಲ್ಲ. ಸೊ ಇದೊಂದು ಪ್ರಾಬ್ಲಮ್ ಒಲೆದು. ಬಟ್ ಗ್ಯಾಸ್ ಆದರೆ ಆಗಲ್ಲ. ನಮಗೆ ಬೇಕು ಅಂದಾಗ ಜೋರಾಗಿ ಇಟ್ಕೊಬೋದು, ಬೇಡ ಅಂದಾಗ ಲೈಟ್ ಮಾಡ್ಕೊಬೋದು. ಬಟ್ ಈ ಥರ ಇದರಲ್ಲಿ ಆಪ್ಷನ್ ಇಲ್ವಲ್ಲ. ಅದು ಉರಿಯೋ ಗ್ಯಾಪಲ್ಲೇ ಎಲ್ಲ ಪಡ್ನ ಉಯ್ಕೊಂಡೆ. ಬಟ್ ಬೇಗ ಅಡುಗೆ ಆಗುತ್ತೆ, ಅದೊಂದು ತಲೆನೋವಿಲ್ಲ. ನೆಕ್ಸ್ಟು ತಿಂಡಿ ಆಗ್ತಿದ್ದಂಗೆ ಅವರು ನನ್ನ ಮಕ್ಕಳು ನೆನ್ನೆ ರಜೆ ಆಯ್ತಾ, ಇವತ್ತು ಸ್ಕೂಲಿಗೆ ಹೋಗೋಕೆ ನಮ್ಮ ಚಿಕ್ಕವಳು ನಾಟಕ ಮಾಡ್ತಾಯಿದ್ಲು. ನಮ್ಮ ಅತ್ತೆ ಮನೆಗೆ ಹೋಗಿದ್ಲು, ಎಳ್ಕೊಂಬಂದು ಅವಳಿಗೆ ತಿಂಡಿ ಹಾಕಿ ಅವಳಿಗೂ ಇವಳಿಗೂ ತಿಂಡಿ ಹಾಕ್ದೆ. ಸೊ ಫೈನಲಿ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ನಾನು ತಿಂಡಿ ತಿಂದ್ಕೊಂಡು ನೆಕ್ಸ್ಟು ಮನೆ ಬಳಿಯೋಣ ಅಂತ ಹೇಳಿ ಮನೆ ಬಳಿದೆ. ಮನೆ ಬಳಿದ್ಮೇಲೆ ಇನ್ನೇನು ಆ್ಯಸ್ ಯೂಶ್ವಲ್ ನಾನು ಒಲೆನೆಲ್ಲ ಬಳ್ಕೊಂಡು ಆಮೇಲೆ ಒಲೆಗೆಲ್ಲ ಅರಶಿನ ಕುಂಕುಮ ಇಡೋದು ಮಾಮೂಲಿ ಆಗಿಬಿಟ್ಟಿದೆ. ಸೊ ಒಲೆ ಎಲ್ಲ ಬಳಿದ್ಬಿಟ್ಟು ಅದಕ್ಕೆ ಅರಶಿನ ಕುಂಕುಮ ಇಡೋಣ ಅಂದ್ಕೊಂಡೆ. ಸೊ ಅರಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹಾಗೆ ಪುಟ್ಟದಾಗಿ ಒಂದು ರಂಗೋಲಿ ಬಿಡಿಸೋಣ ಅಂತ ಹೇಳಿ ಬಿಡಿಸ್ದೆ. ಅದು ಒಂಥರ ಒದ್ದೆ ಆದಂಗೆ ಆಗಿತ್ತು ರಂಗೋಲಿ. ಸೊ ಅದು ಬೀಳ್ತಿಲ್ಲ, ನಾನು ಬಿಡ್ತಿಲ್ಲ ಅನ್ನೋ ರೇಂಜಿಗೆ ಬಂದಂಗೆ ಬಿಡಿಸ್ದೆ. ಸೊ ಫೈನಲಿ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.